ಕಬ್ಬು ದರ ನಿಗದಿ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ 3 ಸಭೆಗಳು ನಡೆದಿದ್ವು. 3 ಸಭೆಗಳು ಕೂಡ ವಿಫಲವಾದ ಬೆನ್ನಲ್ಲೇ ಬೀದರ್ ಜಿಲ್ಲೆಯ ರೈತರ ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಇಂದು ಕೂಡ 3ನೇ ಸಭೆ ನಡೆದಿತ್ತು. ಆ ಸಭೆ ಬಳಿಕ ರೈತರು ಆಕ್ರೋಶದ ಕಟ್ಟೆ ಹೊಡೆದಿರುವಂತದ್ದು. ಬೀದರ್ ಉಸ್ತುವಾರಿ ಸಚಿವರ ಕಚೇರಿ ಬಳಿ ಒಂದು ಅಹೋರಾತ್ರಿ ಧರಣಿಗೆ ಈಗ ಜಿಲ್ಲೆಯ ರೈತರು ಮುಂದಾಗಿದ್ದಾರೆ. ಸದ್ಯ ನಾನು ಉಸ್ತುವಾರಿ ಸಚಿವರ ಕಚೇರಿ ಬಳಿ ಇರುವಂತಹ ಏನು ಧರಣಿ ಸ್ಥಳದಲ್ಲಿ ಇದ್ದೇನೆ. ಇಲ್ಲಿರುವಂತಹ ರೈತರನ್ನು ಕೂಡ ಮಾತಾಡ್ಸೋಣ. ಸರ್, ಈಗಾಗಲೇ ಏನು 3 ಸಭೆಗಳು ನಡೆದಿವೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಸರ್? ಇವತ್ತು ಏನು ಚರ್ಚೆ ಆಗಿಲ್ಲ. ಅದೇ ಕಾರ್ಖಾನೆಗಳ ಅಧ್ಯಕ್ಷರು ಬಂದಿರು, MD ಅವರು ಬಂದಿರು. 2900 ಲಾಸ್ಟ್ ಕೊಡ್ತೀವಿ ಅಂತ ಕೊಡಿಸ್ತೀನಿ ಅಂತ ಮೇಡಮ್ ಅವರು ಹೇಳಿದ್ರು. ನಾವು 3100 ರೂಪಾಯಿಕಿನ ಲಾಸ್ಟ್ ಕಡಿಮೆ ಆಗಂಗಿಲ್ಲ ಅಂತ ಹೇಳಿವಿ. ಅದು ಬಹಳಷ್ಟು ರೈತರು ನಾವು ಕಡಿಮೆ ತಗೊಂಡೆ 3100 ಅಂತ ಹೇಳಿವಿ. ಅದಕ್ಕೆ ಜಿಲ್ಲಾಧಿಕಾರಿಗಳು ನನ್ನಿಂದ ಇಷ್ಟೇ ಕೊಡಿಸ್ಲಿಕ್ಕೆ ಸಾಧ್ಯ ಅದ, ಇದಕ್ಕೆ ಹೆಚ್ಚಿಗೆ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲಿ 3100 ಕೊಡೋವರೆಗೆ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ಇವತ್ತೇನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿವಿ, ಆ ವಿಶ್ವಾಸ ಕಾರ್ಖಾನೆಗಳು ಒಪ್ತಾ ಇಲ್ಲ. ಆ ಕಾರ್ಖಾನೆ ಅಧ್ಯಕ್ಷರಿಗೂ ನಾವು ರಿಕ್ವೆಸ್ಟ್ ಮಾಡಿದೀವಿ. ಈಗ ನಿನ್ನೆ ಕೂಡ ನೀವು ಸಾಕಷ್ಟು ಹುಮ್ನಾಬಾದ್ ಪಟ್ಟಣದಾಗ ಹೋರಾಟ ಮಾಡಿದ್ರಿ. ಹೋರಾಟ ಸಮಯದಾಗ DC ಅವ್ರು ಬಂದು ನಿಮ್ಗೆ ಏನು ಆಶ್ವಾಸನೆ ಕೊಟ್ಟಿದ್ರಲ್ಲಿ? ನಿನ್ನ ಇಲ್ಲಿ ಬಂದು ಅಲ್ಲಿ ಏನು ಜಂಗುಳಿ ಜಾಸ್ತಿ ಇತ್ತು. ಅಲ್ಲಿ ಅವ್ರಿಗೆ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಕೇಳಲಾರ್ದಂತ ವ್ಯವಸ್ಥೆ, ಬಹಳ ಅತಿ 7,000 ಜನ ಇದ್ದಾಗ ಮಾಹೋಲ್ ಸರಿಯಾಗ ಇದ್ದಿಲ್ಲ. ಅದಕ್ಕೆ ನಾಳೆ ನಾನು ಸಭೆ ಕರೆದು ಕಾರ್ಖಾನೆ ಅಧ್ಯಕ್ಷರು ಕರೆದು ನಿಮ್ಮ ಸಮೂಹದಲ್ಲಿ ಬೆಲೆ ನಿಗದಿ ಮಾಡ್ತೀನಿ ಅಂತ ಹೇಳಿದ್ರು. ಆ ಆಶ್ವಾಸನೆ ಮೇರೆಗೆ ನಿನ್ನ ಹೋರಾಟ ವಾಪಸ್ ತಗೊಂಡಿವಿ. ಇವತ್ತು ಬಂದಾಗ ಏನಾದ್ರೂ ಆಗ್ಬೋದು ಅಂತ ಉದ್ದೇಶ ಇಟ್ಟು ಬಂದಿವಿ. ಆದ್ರೂ ಇವತ್ತು ಮತ 2900 ಕೊಡ್ತೀನಿ ಅಂದ್ರು. ಇಲ್ಲ ಅಂದ್ರೆ ನಾವು ನಂದು ಜಿಲ್ಲಾಡಳಿತದಿಂದ ಇಷ್ಟೇ ನಮ್ದಿಂದ ಆಗ್ತದ ಅಂದಾಗ ನಾವು ಅನಿವಾರ್ಯವಾಗಿ ಮತ್ತೆ ರಸ್ತೆ ಮೇಲೆ ಇಳಿದು ಇವತ್ತು ಶಾಸಕರ ಕಚೇರಿ ಮುಂದೆ ಅಹೋರಾತ್ರಿ ಧರ್ನಾ ಕುಂತೀವಿ. 3 ದಿನ ಟೈಮ್ ಕೊಟ್ಟು ನಾಳೆಯಿಂದ ನಮ್ಮ ಎಲ್ಲಾ ರೈತರು ಬರ್ತಾರ. ಇವತ್ತು ಕೆಲವೇ ಜನರು ಬಂದಿರು ಮತ್ತು ಬಹಳ ದೂರಿಂದ ಬಂದಿರು. ಅದಕ್ಕೆ ಅವರೆಲ್ಲ ಹೋಗ್ಯಾರ. ನಾಳೆ ಮತ್ತು ರೈತರ ಜೊತೆ ಸೇರಿ 4 ದಿವಸ ಒಳಗಾಗಿ ಒಂದು ವೇಳೆ ಜಿಲ್ಲಾಡಳಿತ ಕಾರ್ಖಾನೆ ಅಧ್ಯಕ್ಷರು ನಾವು ಕೇಳಿದಂತ 3100 ಕೊಡದೇ ಇದ್ದಲ್ಲಿ ಜಿಲ್ಲೆಯಾದ್ಯಂತ ರಸ್ತಾ ರೋಕು ಅಂದ್ರೆ ಒಂದೇ ತಲ್ಲಿಲ್ಲ, ಎಲ್ಲಾ ಊರಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಬರ್ತಾವ ಅಲ್ಲಿ ಎಲ್ಲಾ ದನಕರಗಳ ಜೊತೆ ಆಡು ನಮ್ದು ಏನವ ಅವೆಲ್ಲ ತಗೊಂಡು ಮಹಿಳೆಯರು ರೈತರು ಕೂಡಿ ಹೋರಾಟ ಮಾಡ್ತೀವಿ. ನಾವು 3100 ಪಡಿತೀವಿ. ಅಲ್ಲಿವರೆಗೆ ಹೋರಾಟ ಕೈ ಬಿಡೋದಿಲ್ಲ. ಈ ಒಂದು ಪರಿಸ್ಥಿತಿ ಕಾರ್ಖಾನೆ ಮಾಲೀಕರಿಗೆಲ್ಲ ಏನ್ ಎಚ್ಚರಿಕೆ ಕೊಡ್ತೀರಿ? ಈ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ನಮಗೆ ಕಬ್ಬಿನ ಬೆಲೆ ಏನದ 3100 ಕೊಡ್ಬೇಕು. ಇಲ್ಲ ಅಂದ್ರೆ ಕೋಆಪರೇಟಿವ್ ಇದ್ದಲ್ಲಿ ಕೋಆಪರೇಟಿವ್ ಸರ್ಕಾರದು ನಮ್ಮದು ನಮ್ಮ ರೈತರು ಸೇರಿನ ಮೇಲೆ ಕಾರ್ಖಾನೆಗಳಾಗಿವೆ. ನಿಮಗೆ ರಿಕವರಿ ಕಡಿಮೆ ಬರ್ತದಂದ್ರೆ ನೀವು ಬಿಡ್ರಿ, ಜಿಲ್ಲಾಡಳಿತ ಕೊಯ್ಸ್ರಿ. ನೀವು ಮತ್ತೆ ಕೇಳಿದ್ರೆ ಚುನಾವಣೆಗೆ ಬರ್ರಿ, ಅದು ಇಲ್ಲ. ಚುನಾವಣೆಗೆ ನೀವು ಬೇಕಂತೆ ಆರಿಸಿದೀವಿ, ನಾವೇ ಆರಿಸಿವಿ. ನಿಮ್ಮಲ್ಲಿ ನಡೆಸೋ ಕೆಪಾಸಿಟಿ ಅದ, ನಮಗೆ 3100 ಕೊಡ್ಲೇಬೇಕು. ಕೊಡದೇ ಇದ್ದಲ್ಲಿ ನಾವು ಈ ಹೋರಾಟ ಕೈ ಬಿಡೋದಿಲ್ಲ. ಮತ್ತು ರೈತರು ಆಕ್ರೋಶಗೊಂಡಾರ, ರೈತರು ಕಟ್ಟಿ ಹೊಡೆದದ. ರೈತರು ಏನಾದ್ರೂ ಅನಾಹುತ ಆದ್ರ ಅದಕ್ಕೆ ಕಾರ್ಖಾನೆ ಅಧ್ಯಕ್ಷರೇ ಜವಾಬ್ದಾರ ಆಗ್ಬೇಕಾಯ್ತದ, ಬೇರೆಯವ್ರಿಲ್ಲ. ಖಾಸಗಿದೇನು ಮಹಾರಾಷ್ಟ್ರ ಕಾರ್ಖಾನೆ ಬಂದದ, ಅವರು ಕೊಡ್ಲಿಕ್ಕೆ ರೆಡಿ ಇದ್ದಾರ. ಆದ್ರೆ ಇವ್ರು ಏನ್ ಜಿಲ್ಲಾದಾಗ ಏನ್ ನಮ್ಮ ಎಲ್ಲ ಕಾರ್ಖಾನೆಯವ್ರ ಅವ್ರೆಲ್ಲರೂ ಒಪ್ಪಬೇಕು. ಅದಕ್ಕೆ ಕೆಲವೊಬ್ಬರು ಮನಸ್ಸಿನಾಗ ಅದ ಕೊಡೋದು, ಕೆಲವೊಬ್ಬರು ಮನಸ್ಸಿನಾಗಿಲ್ಲ. ಆದ್ರೆ ನಾವು ಯಾವುದೇ ರೀತಿಯಿಂದ 3100 ಕೆಳಗೆ ಬರಂಗಿಲ್ಲ, ಹೋರಾಟ ಕೈ ಬಿಡಂಗಿಲ್ಲ. ಈಗ ಇವತ್ತಿನ ಸಭೆ ಒಳಗೆ ಏನಾಯ್ತು? ಕಾರ್ಖಾನೆ ಮಾಲೀಕರೆಲ್ಲ ಏನ್ ಹೇಳಿದ್ರು ನಿಮ್ಗ? ನಮಗ್ ಕಾರ್ಖಾನೆ ಮಾಲಕರು ಏನೂನು ಸಮಜಾಸ್ಲತ್ತಾರ. ನಮಗ್ ಖರೆ ನಾವು ಒಪ್ಪಲ್ಲ. ಯಾಕಂದ್ರ ರಿಕವರಿ ಮೇಲೆ ಡಿಫೆಂಡ್ ಅದರಿ ನಮ್ದು ಅಂತಂದ್ರು. ಅವ್ರು ರಿಕವರಿ ತೆಗೀರಿ ಯಾರ್ರಿ? ಅವ್ರೇ ಈಗ 3 ಸಭೆ ಮಾಡಿದ್ರ DC ಅವರು. ಯಾಕ ನಾವು ಅವ್ರ ಅಪ್ಪಲ್ಲ ನಿಮ್ಗೆ ರೈತರೆಲ್ಲ ಏನ್ ಹೇಳಿದ್ರು? ಅವ್ರು ಏನ್ ಹೇಳ್ತಾರ, 2850 ಹೆಚ್ಚಿಗೆ ಆಗಲ್ಲಂತ್ರಿ. ನಾವೊಂದ್ 50 ರೂಪಾಯಿ ಹಾಕಿ ನಿಮಗ್ 2900 ರೂಪಾಯಿ ನಾವು ಕೊಡ್ಲಕ್ ನಾನು ತಯಾರಿ ಮಾಡ್ತೀನಿ, ಅದಕ್ಕೆ ನೀವು ಒಪ್ಕೋರಿ ಅಂತ ನಮಗಂದ್ರು. ನಾವು ಒಪ್ಕೊಂಬಲ್ಲ, ನಾವು ಧರಣಿ ಸತ್ತಾಗಿರ ಕೊಡ್ತೇವೆ ಅಂತಂದ್ರೆ ನಾವು ರೈತ ಸಂಘದವ್ರು ನಾವು ಇಲ್ಲಿ ಬಂದ್ ಕುಂತಿದ್ದೇವೆ. ಧರಣಿ ಕೊಡ್ತೇವೆ ಅಂತ ಎಚ್ಚರಿಕೆ ಕೊಟ್ರು, ಏನು ಇದು ಮಾಡಿಲ್ಲ, ಮನದಿಲ್ಲ, ಏನು ಮನವಿ ವರಿಕೆ ಮಾಡಿಲ್ಲ ಅವ್ರು. ನೀವ್ ಏನ್ ಮಾಡ್ಕೋರಿ, ನೀವು ಸಾಯ್ರಿ, ನಾವು ಅದಕ್ಕೆ ಜಿಮ್ಮೆದಾರಿ ಇಲ್ಲ ಅಂತಂದ್ರು ಅವರು. ಅದಕ್ಕೆ ನಾವು ಬಂದು ಮತ್ತ ಅಲ್ಲೇ ಧರಣಿ ಕುಂತಿದ್ದೇವೆ. ಎಷ್ಟು ದಿನ ಹೋರಾಟದು ಇದು? ನಾವು ಸಾಯತನ ಹೋರಾಟ ಅದ ಅಂತ ಹೇಳ್ರಿ. ನಮಗ್ ರೇಟ್ 3100 ರೂಪಾಯಿ ಅವ್ರು ನಗದಿ ಕೊಟ್ಟರು ಅಂದ್ರ ನಾವು ಹೋರಾಟ ವಾಪಸ್ ತೆಕ್ಕೋತೇವು. ನಮ್ ಜಿಲ್ಲಾ ಅಧ್ಯಕ್ಷರು ಏನ್ ಹೇಳ್ಯಾರ ಅದಕ್ಕೆ ನಾವು ತೆಕ್ಕೋತೇವು. ಇಲ್ದ್ರಿ ಇದು ಹಂಗೆ ಕಂಟಿನ್ಯೂ ಮಾಡ್ತೇವು. ಅದ್ರ ಬಾದ ನಮಗ್ ಪಾಳಿ ಬಂತು, ಫಾಸಿ ಹಾಕೊಂಬಂದ್ರೆ ಸಾಯ್ತೇವು.
ಇದಿಷ್ಟು ಏನೋ ರೈತರ ಮಾತು. ಈಗಾಗಲೇ ಅಹೋರಾತ್ರಿ ಧರಣಿ ನಾವು ಕೈಗೊಂಡಿದೀವಿ. ಅಹೋರಾತ್ರಿ ಧರಣಿಗೂ ಕೂಡ ಬಗ್ಗದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ರಸ್ತೆ ರುಕಾವ್ ಮಾಡಿ ಹೋರಾಟವನ್ನ ತೀವ್ರ ರೂಪದಲ್ಲಿ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ರೈತರು ಹೇಳ್ತಾ ಇರುವಂತದ್ದು. ಒಟ್ಟಿನಲ್ಲಿ 3,000 ಪ್ರತಿ ಟನ್ ಕಬ್ಬಿಗೆ 3,100 ಬೆಲೆಯನ್ನ ನೀಡಲೇಬೇಕು ಅನ್ನುವಂತ ಒತ್ತಾಯವನ್ನ ಜಿಲ್ಲೆಯ ಕಬ್ಬು ಬೆಳೆಗಾರರು ಮತ್ತು ರೈತರು ಮಾಡ್ತಾ ಇರುವಂತದ್ದು. ಶಿವಾನಂದ, ನ್ಯೂಸ್ ಫಸ್ಟ್, ಬೀದರ್.